ಸಂಧ್ಯಾವಂದನೆಯನ್ನು ಬಿಟ್ಟದ್ದು, ದೇವರ ಪೂಜೆಯನ್ನು ಮಾಡದೇ ಇರೋದು, ಗೃಹಸ್ಥ ಧರ್ಮ ಪರಿಪಾಲನೆ ಮಾಡದೇ ಇರುವುದು, ಅತಿಥಿ ಅಭ್ಯಾಗತರ ಸತ್ಕಾರ ಮಾಡದೇ ಇರೋದು, ಹೀಗೆ ಏಕಾದಶಿ ಭಕ್ಷಣ ಮಾಡೋದು, ಮಹಾ ಪಾಪಗಳು ಇವೆಲ್ಲ ನಾವು ಮಾಡ್ತೇವೆ. ಈ ತರಹದ ತಪ್ಪುಗಳು ನನ್ನಿಂದ ಆಗಲೇಬಾರದು, ಹಾಗೆ ನನ್ನನ್ನು ರಕ್ಷಣೆ ಮಾಡುವುದು. ಆ ಪರಮಾತ್ಮನಿಗೆ ಆ ತರಹದ ಪ್ರಾರ್ಥನೆ ಉಂಟು. ತಂದೆ ತಾಯಿಗಳನ್ನು ಕಳೆದುಕೊಂಡಂತಹ ವ್ಯಕ್ತಿ ಏನು ನಿಜವಾಗಿ ಕಳೆದುಕೊಂಡದ್ದು ಅಂದರೆ, ತಾನು ತಪ್ಪು ಮಾಡಿದಾಗ ತಿದ್ದುವಂತಹ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡಿರ್ತಾನೆ. ತಾನು ಸತ್ಕಾರ್ಯಗಳನ್ನು ಮಾಡಿದಾಗ ಬೆನ್ನು ತಟ್ಟಿ ಪ್ರೋತ್ಸಾಹನೆ ಕೊಟ್ಟು ಇನ್ನಷ್ಟು ಉತ್ಸಾಹವನ್ನ ನೀಡಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಚೋದನೆಯನ್ನು ನೀಡುವಂತಹ ವ್ಯಕ್ತಿಗಳನ್ನು ಕಳೆದುಕೊಂಡಿರ್ತಾನೆ ಅನ್ನೋದಕ್ಕಾಗಿ ದುಃಖ ಪಡಬೇಕೇ ಹೊರತು ಇನ್ನುಳಿದ ಲೌಕಿಕ ಕಾರಣಗಳಿಗಾಗಿ ಅಲ್ಲ ಅನ್ನುವುದನ್ನು ಶ್ರೀರಾಮಚಂದ್ರ ತೋರಿಸಿಕೊಡ್ತಾನೆ. ಎಂತಹ ಆಪತ್ತುಗಳು ಬಂದರೂ ನಮ್ಮ ಮನಸ್ಸು ಚಂಚಲವಾಗಬಾರದು. ಬೆನ್ನು ಹಿಂದೆ ಗುರುಗಳಿದ್ದಾರೆ, ಅವರ ಅನುಗ್ರಹದ ರಕ್ಷೆ ಇದೆ. ಎಲ್ಲ ಆಪತ್ತುಗಳನ್ನು ದಾಟಿ ನಾವು ಸುಖವಾಗಿ ಮೋಕ್ಷ ಸಾಧನೆಯನ್ನ ಮಾಡಬಹುದು ಅನ್ನುವಂತಹ ಒಂದು ನಿಶ್ಚಿಂತತೆಯ ಭಾವನೆಯಿಂದ, ವಿಶ್ವಾಸದಿಂದ ಜೀವನವನ್ನು ನಡೆಸಬೇಕು ಅಂತ. ದೇವರು ನಮಗೆ ದೇಹ ಕೊಟ್ಟದ್ದು ಒಂದು ಜನ್ಮಕ್ಕೆ ಉಪಯೋಗಕ್ಕೆ ಬರ್ತದೆ. ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಕೊಟ್ಟದ್ದು ಅದು ಈ ದೇಹದ ಅಸ್ತಿತ್ವ ಇರುವವರೆಗೆ ಮಾತ್ರ. ನಾವು ತಿಂದದ್ದು ಉಂಡದ್ದು ನಮಗೆ ದಕ್ತದೆ. ನಮ್ಮ ಎಲ್ಲ ಸಂಪತ್ತು ಐಶ್ವರ್ಯ ಅದು ಈ ಒಂದು ಜನ್ಮಕ್ಕೆ ಸಾಕಾಗ್ತದೆ, ಸರಿಯಾಗಿ ಉಳಿಸಿಕೊಂಡ್ರೆ. ಇಲ್ಲದೇ ಇದ್ದರೆ ಕೆಲವೇ ದಿನಗಳಲ್ಲೇನೆ ಅದನ್ನು ನಾವು ಹಾಳು ಮಾಡಿಕೊಂಡು ದರಿದ್ರರಾಗಬಹುದು. ಸಂಪತ್ತು ಶಾಶ್ವತ ಅಲ್ಲ, ದೇಹ ಶಾಶ್ವತ ಅಲ್ಲ. ದೇಹಕ್ಕಾಗಿ ಉಪಯೋಗ ಬೀಳುವ ಉಣ್ಣುವ ತಿನ್ನುವ ಯಾವ ವಸ್ತುಗಳು ನಮಗೆ ಶಾಶ್ವತ ಅಲ್ಲ. ಹಾಗಾದರೆ ಜನ್ಮ ಜನ್ಮಾಂತರಕ್ಕೂ ನಮ್ಮ ಜೊತೆಗೆ ಬರುವ ತತ್ವಜ್ಞಾನ, ಬ್ರಹ್ಮಜ್ಞಾನ ಅದು ನಿಜವಾಗಿ ಶಾಶ್ವತವಾದಂತಹ ವಸ್ತು ದೇವರು ನಮಗೆ ನೀಡಿದ್ದು. ಆಪತ್ತು ಇದ್ದಾಗ ಇನ್ನೇನು ತಲೆಯಲ್ಲಿರೋದಿಲ್ಲ, ಆ ಆಪತ್ತೊಂದೇ ತಲೆಯಲ್ಲಿರುತ್ತದೆ. ಯಾವಾಗ ಹೋಗುತ್ತೆ ಅದೇ ಚಿಂತೆ. ದೇವರ ಸೇವೆ ಮಾಡುತ್ತಾನೆ, ಗುರುಗಳ ಸೇವೆಯನ್ನು ಮಾಡುತ್ತಾನೆ, ಆಪತ್ತು ದೂರ ಆಗತ್ತೆ. ಆಪತ್ತನ್ನೂ ಮರಿತಾನೆ, ಆಪತ್ತು ಪರಿಹಾರ ಮಾಡಿದ ದೇವರನ್ನೂ ಮರೆತು ಬಿಡ್ತಾನೆ. ಅದೇ ಒಂದು ದೊಡ್ಡ ಆಪತ್ತು. ನಾವು ಆಪತ್ತುಗಳನ್ನು ಮರೆಯಬಾರದು. ಏನೆಲ್ಲ ಆಪತ್ತುಗಳು ನಮಗೆ ಬಂದಿದ್ದವು ಅನ್ನುವುದು ನಮ್ಮ ನೆನಪಿನಲ್ಲಿರಬೇಕು. ಆ ಎಲ್ಲ ಆಪತ್ತುಗಳನ್ನು ಎಷ್ಟು ಸುಲಭವಾಗಿ ದೇವರು ಪರಿಹಾರ ಮಾಡಿದ ಅನ್ನೋದನ್ನು ನಾವು ಸ್ಮರಿಸಬೇಕು. ಇದು ಜೀವನದಲ್ಲಿ ಮನುಷ್ಯ ಅಳವಡಿಸಿಕೊಳ್ಳಬೇಕಾದದ್ದು. ದೇವರು ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಎಂತಹ ದುಷ್ಟರಾದ ದೈತ್ಯರು, ಅಸುರರು, ರಾಕ್ಷಸರು, ಯಾವುದೇ ತರಹದ ಆಸುರಿ ಶಕ್ತಿಗಳು, ಬಾಧೆಗಳು ಇದ್ದರೂ ಕೂಡ ಅವುಗಳೆಲ್ಲವನ್ನ ದೂರ ಮಾಡಿ ಯಾವ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ತಾನು ಸಂಕಲ್ಪ ಮಾಡಿದ್ದಾನೆ ಅವರನ್ನು ದೇವರು ಉದ್ಧಾರ ಮಾಡುತ್ತಾನೆ. ಆದರೆ ಯಾವ ರೀತಿ ರುಕ್ಮಿಣಿ ಸರ್ವ ಸಮರ್ಪಣವನ್ನು ಮಾಡಿ, ನೀನೇ ರಕ್ಷಕ, ನಿನ್ನನ್ನು ಬಿಟ್ಟರೆ ಇನ್ನೊಬ್ಬರು ರಕ್ಷಕರಿಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ದೇವರನ್ನು ನಂಬಿದಳೋ ಹಾಗೆ ನಂಬಿಕೆ ನಮಗಿರಬೇಕಷ್ಟೆ. ನಂಬದೇ ಕೆಟ್ಟರೆ ಕೆಡಲಿ, ನಿನ್ನನ್ನು ನಂಬಿ ಕೆಟ್ಟವರಿಲ್ಲವೋ ಅಂತ ದಾಸರು ಹೇಳ್ತಾರೆ. ದೇವರನ್ನ ನಂಬಿ ಕೆಟ್ಟವರಿಲ್ಲ, ನಂಬದೇ ಕೆಟ್ಟರೆ ಕೆಡಲಿ ಅಂತ. ಗೋಮಯ ಗೋಮೂತ್ರಗಳು ಎಷ್ಟು ರೋಗಗಳನ್ನು ನಿವಾರಣೆ ಮಾಡುವುದಕ್ಕೆ ಆ ಪಂಚಗವ್ಯದಲ್ಲಿ ಸೇರಿಸುವ ಗೋಮಯ ಗೋಮೂತ್ರಗಳಿಗೆ ಮಹತ್ವ ಇದೆ. ಕ್ಯಾನ್ಸರಿನಂತಹ ರೋಗವನ್ನು ಪರಿಹಾರ ಮಾಡುವ ಶಕ್ತಿ ಗೋಮೂತ್ರದಲ್ಲಿ ಉಂಟು. ಅದರದ್ದೇ ಆದಂತಹ ಕ್ರಮವನ್ನು ತಿಳಿದುಕೊಂಡು ಆ ಕ್ರಮದಲ್ಲಿ ಆ ಔಷಧಿಗಳನ್ನು, ಗೋಮೂತ್ರದ ಸೇವನೆಯನ್ನು ಮಾಡಿದರೆ, ಉಪನ್ಯಾಸ ಕೇಳಿ ಸೇವನೆಯನ್ನು ಮಾಡಬೇಡಿ. ವೈದ್ಯರ ಸರಿಯಾದ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮಾಡಬೇಕಾದ ಕ್ರಮದಲ್ಲಿ ಅದರ ಸೇವನೆಯನ್ನು ಮಾಡಿದರೆ ಅಂತಹ ಉಲ್ಬಣವಾದ ರೋಗಗಳನ್ನು ಪರಿಹಾರ ಮಾಡಿಕೊಂಡಂತಹ ಉದಾಹರಣೆಗಳುಂಟು.